ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮೊಳಕೆಕಾಯಿ ಪಲ್ಯ ಮಾಡುವ ಸುಲಭ ವಿಧಾನ ಮತ್ತು ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಈ ಪಲ್ಯನ ನೀವು ಚಪಾತಿ ಜೊತೆ, ಅನ್ನ ಜೊತೆ ಅಥವಾ ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು. ಇದಕ್ಕೆ ಬೇಕಾದ ಸಾಮಗ್ರಿ, ನಿಮಗೆ ಯಾವ ಬೇಳೆ ಬೇಕೋ ಅದನ್ನು ನೀವು ನೆನೆಸಲಿಕ್ಕೆ ಇಡಬೇಕು. ಇಲ್ಲಿ ನೋಡಿ, ಮೊಳಕೆಕಾಯಿಗಳನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಹಸನ್ ಮಾಡಬೇಕು. ಈ ಥರ ಹಸನ್ ಆದಮೇಲೆ ಇದನ್ನು ವಾಶ್ ಮಾಡಬೇಕು. ಇದನ್ನು ವಾಶ್ ಮಾಡಿ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಬೇಕಾದ ಸಾಮಗ್ರಿಗಳು: ಒಂದು ಈರುಳ್ಳಿ, ಒಂದು ಟೊಮೆಟೊ ಬೇಕು. ಇದು ತವಾನ ಆನ್ ಮಾಡಿ ತವಾ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಮೊಳಕೆಕಾಯಿಗಳನ್ನು ಇದನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇರಬೇಕು. ಇದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರಿಬೇಕು. ಸ್ವಲ್ಪ ಎಣ್ಣೆ ಹಾಕಿ ತವಾ ಒಳಗೆ ಹಾಕಿಬಿಟ್ಟು ಆನಿಯನ್ನ ಹುರಿಬೇಕು ಬ್ರೌನ್ ಕಲರ್ ಬರೋವರೆಗೂ. ಮತ್ತು ಇದಕ್ಕೆ ಟೊಮೆಟೊ ಹಾಕಿ ಕೂಡ ಅದು ಚೆನ್ನಾಗಿ ಹುರಿಬೇಕು. ಟೊಮೆಟೊ ಆದಮೇಲೆ ನಮಗೆ ಇಷ್ಟವಾದ ಬೇಳೆ ಅಥವಾ ನಿಮ್ಮ ಮನೇಲಿ ಯಾವ ಬೇಳೆ ಇರುತ್ತೆ ಆ ಬೇಳೆನ ಹಾಕಿಬಿಟ್ಟು ಇದನ್ನು ಹುರಿಬೇಕು. ಹುರಿದ ಮೇಲೆ ಇದಕ್ಕೆ ಖಾರ, ನಿಮ್ಮ ಮನೆಯಲ್ಲಿ ಹೆಚ್ಚು ಖಾರ ತಿಂತಾರೆ ಖಾರ ಹಾಕಿ, ಇಲ್ಲಾಂದರೆ ಕಡಿಮೆ ತಿಂತಾರೆ ಕಡಿಮೆ ಖಾರ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ಈ ಮೊಳಕೆಕಾಯಿಗಳನ್ನು ಹಾಕಿ ಚೆನ್ನಾಗಿ ಅದನ್ನು ಎಲ್ಲ ಕಡೆ ಮಿಕ್ಸ್ ಆಗೋವರೆಗೆ ತಿರುಗಿಸ್ಬೇಕು. ಈ ಥರ ನೋಡಿ. ಮತ್ತು ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಬೇಕು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಮೇಲೆ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಒಂದು 5ರಿಂದ 7 ನಿಮಿಷ ಕುದಿಸಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.